ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರಾದ ಹನುಮಂತಪ್ಪನವರು ಇವತ್ತು ವೇದಿಕೆಯಲ್ಲಿದ್ದಾರೆ. ಸೊ ಅವರು ಸ್ವಾಗತ. ಅಧ್ಯಕ್ಷರಾದ ದುರ್ಗೇಶ್ವರಿ ಅವರು ಮತ್ತು ಗದಗನ ನಿಪಣ್ಣವರಿಗೂ ಹಾಗೂ ನಮ್ಮ ಕರ್ನಾಟಕ ರಾಜ್ಯ ಬಡವ ಕ್ಷೇಮಾಭಿವೃದ್ಧಿ ಸಂಘದ ಕಾರ್ಯದರ್ಶಿಯಾದಂತಹ ಮಲ್ಲೇಶ್ವರ ಅವರು ಮತ್ತು ಕಾರ್ಯಾಧ್ಯಕ್ಷರಾದಂತಹ ಚಂದ್ರಕಾಂತ್ ಅವರು ಮತ್ತು ನಮ್ಮ ಹಿರಿಯರಾದಂತಹ ಪ್ರೊಫೆಸರ್ ಕೃಷ್ಣಯ್ಯ ಮೇಷ್ಟ್ರಿಗೂ ಸ್ವಾಗತ ಕೊಡ್ತಾ ನಮ್ಗೆಲ್ಲರಿಗೂ ಆಲ್ರೆಡಿ ಪ್ರೆಸ್ ಮೀಟ್ ಕೊಟ್ಟಿರುವಂತೆ ಪ್ರತಿಭಟನೆ ಕಳೆದ ಆಲ್ರೆಡಿ ನಿಮ್ಗೆಲ್ಲ ಗೊತ್ತಿರೋ ತುಂಬಾ ಸರಿ ಪ್ರೆಸ್ ಮೀಟ್ ಮಾಡಿದ್ವಿ ನಾವು. ಯಾಕಂದ್ರೆ ಕಳೆದ 1921 ನಾವು ಎಸ್ಸಿಗೆ ಸೇರಿದ್ದೀವಿ ಅಂತ ಇದ್ದಿದ್ದಂತ ವಿಷಯ. ಬಟ್ ಅದಾದ್ರೆ ಕರ್ನಾಟಕ ಸರ್ಕಾರ ಬಂದ್ಮೇಲೆ ಯಾವಾಗ ವಿಭಜನೆ ಆಯ್ತು ಅದಾದ್ಮೇಲೆ ಮತ್ತೆ ನಾವು 2A ಕೆಟಗರಿಯಿಂದಾನೆ ಅವತ್ತಿಂದನೂ ಬರ್ತಾ ಇದೀವಿ. ನಮ್ಮ ಕ್ಷೇಮಾಭಿವೃದ್ಧಿ ಸಂಘದ 2000 ಹಲವು ನಾಯಕರುಗಳು 1950ರಿಂದನೂ ಇದ್ರ ಬಗ್ಗೆ ಹೋರಾಟ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಬಟ್ 2002ರಿಂದ ಕ್ಷೇಮಾಭಿವೃದ್ಧಿ ಸಂಘದಿಂದ ನಿರಂತರವಾಗಿ ಪ್ರತಿ ವರ್ಷವೂ ಹೋರಾಟ ಮಾಡ್ತಾ ಬರ್ತಾ ಇದ್ದಿದ್ದು. 2009ರಲ್ಲಿ ಯಡಿಯೂರಪ್ಪ ಸರ್ ಸಿಎಂ ಇದ್ದಾಗ ಬಿಜೆಪಿ ಸರ್ಕಾರದಿಂದ ನಮ್ಮ ಅನ್ಪೂರ್ಣಮ್ಮ ವರದಿ ಜಾರಿಗೆ ಬಂತು 2011ರಲ್ಲಿ. ಸೊ ಅದಾದ್ಮೇಲೆ ಮತ್ತೆ ಪಾದಯಾತ್ರೆಗಳು, ಇಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ರಥಯಾತ್ರೆ, ಸೊ ಹಲವಾರು ರೀತಿ ಹೋರಾಟ. ಮತ್ತೆ 2011ರಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಇದೇ ಕ್ಷೇಮಾಭಿವೃದ್ಧಿ ಸಂಘದಿಂದ ಒಂದು ಹೋರಾಟ ಮಾಡಿದ್ವಿ. ಸೊ ಈ ತರ ಎಲ್ಲ ಹೋರಾಟಗಳು ಮಾಡ್ಕೊಂಡು ಬರ್ತಾ ಇದ್ವಿ. ಅದು 2017 ಯಾವ ಸರ್ಕಾರ ಬಂತು, ಸಿದ್ದರಾಮಯ್ಯ ಸರ್ ಆಗಿರ್ಬೋದು, ಕುಮಾರಸ್ವಾಮಿ ಸರ್ ಆಗಿರ್ಬೋದು, ಯಡಿಯೂರಪ್ಪ ಸರ್ ಆಗಿರ್ಬೋದು, ಯಾರು ನಮ್ಮನ್ನ ಮುಖ್ಯ ಭೂಮಿಕೆಗೆ ತರಲಿಕ್ಕೆ ಯಾರು ಪ್ರಯತ್ನ ಪಡಲಿಲ್ಲ. ನಾವು ಇವತ್ತು ಎಷ್ಟು ಕಷ್ಟಪಡ್ತಾ ಇದ್ದೀವಿ ನಿಮ್ಗೆಲ್ರಿಗೂ ಉದ್ದೇಶ ಏನಂದ್ರೆ ಪ್ರತಿ ಒಬ್ಬರು ಈಗ ಎಲ್ಲರೂ ಮೀಸಲಾತಿ ತಗೊಂತಿದ್ದಾರೆ. ನಾವು ಇದುವರೆಗೂ 5 ಲಕ್ಷ 6 ಲಕ್ಷ ಜನ ಆಯ್ತು ಅಂತ ಗೌರ್ಮೆಂಟ್ ಹೇಳ್ತಿದೆ. ಈಗ ನಮ್ಮದು ಆಲ್ರೆಡಿ ಈಗ 17 ರಾಜ್ಯದಲ್ಲಿ ಎಸ್ಸಿ 4 ಕೇಂದ್ರ ಆಡಳಿತದಲ್ಲಿದೆ. ಈಗ ನಮಗೇನು ಅನುಕೂಲ ವರದಿ ರೆಡಿ ಆಗಿದೆ. ವರದಿ ರೆಡಿ ಆಗಿ 13-14 ವರ್ಷ ಆಯ್ತು. ಈಗ ಇದುವರೆಗೆ ಯಾಕೆ ನಮಗೆ ಪ್ರಯತ್ನ ಮಾಡಿಲ್ಲ. ಈಗ ನಾವು ಲೆಟರ್ ತಗೊಂಡಿರೋದು 156 ಜನ MLA ನಮಗೆ ಲೆಟರ್ ತಗೊಂಡು ಎಲ್ಲಾರು ಶಾಸಕರದು ಮುಖ್ಯ ಇದರದು ಎಲ್ಲರದು ಮಾಡಿ ಅದನ್ನ ಅಟ್ಲೀಸ್ಟ್ ಈ ಅನುಕೂಲ ವರದಿಗಳನ್ನ ರೆಡಿ ಮಾಡಿ ನಮಗೆ ಕಳಿಸಿದ್ರೆ, ಸೆಂಟ್ರಲ್ ಕಳಿಸಿದ್ರೆ ನಮ್ಮ ಒಂದು ಇರೋದ್ರಿಂದ ನಮ್ಮಲ್ಲಿ ಎಲ್ಲರೂ ಒಂದೊಂದು ಊರಲ್ಲಿ 3 ಜನ 4 ಜನ ಇದ್ದಾರೆ ಒಂದೊಂದು ಹಳ್ಳಿಯಲ್ಲಿ. ಈಗ ನಾವೆಲ್ಲ ಯಾವ ಸ್ಥಿತಿಯಲ್ಲಿ ಇದೀವಿ ಅಂತಂದ್ರೆ ನಮ್ಮ ಸಮಾಜದವರು ಎಲ್ಲಾನು ಬಟ್ಟೆಯನ್ನ ಕೆಲವರು ಎಡಗಾಲಲ್ಲಿ ಒಂದೊಂದು ಬಟ್ಟೆಗಳು ತೊಳಿತೀವಿ, ಆಮೇಲೆ ಮುಟ್ಟಾಗಿಗೂ ಹೋಗಿತೀವಿ, ಸತ್ತರು ಹತ್ತಾದ್ರೂ ಹೋಗಿತೀವಿ, ಹೆರಿಗಾದ್ರೂ ಹೋಗಿತೀವಿ, ಸತ್ತರು ಹೋಗಿತೀವಿ, ಕೆಟ್ಟರು ಹೋಗಿತೀವಿ. ಅಟ್ಲೀಸ್ಟ್ ನಾವು ಪ್ರತಿ ಒಂದಕ್ಕೂ ಯೂಸ್ ಬೇಕು. ನಾವು ಪ್ರತಿ ಒಂದು ಇದಕ್ಕೂ ಬೇಕು. ಒಬ್ಬರು ದೇವರಿಗೆ ಬೇಕು, ನಡೆಮುಡಾಸಕ್ಕೆ ಬೇಕು, ಪ್ರತಿ ಒಂದಕ್ಕೂ ಬೇಕು. ಇದೊಂದು ಯಾಕೆ ಇವರು 17 ರಾಜ್ಯದಲ್ಲಿ ಇದ್ದು ಈಗೊಂದು ಅನುಪೂರ್ಣ ವರದಿನ ಯಾಕೆ ಇಷ್ಟು ದಿನ ಇಟ್ಕೊಂತಾರೆ? ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾವು ಕೈ ಮುಗಿದು ಕಾಲಿ ಬಿದ್ದು ಕೇಳ್ತೀವಿ. ಇದೊಂದು ಮಾಡಿಕೊಟ್ರೆ ನಮ್ಮ ಸಮಾಜದ ಮಕ್ಕಳುಗಳಿಗೆ ಒಳ್ಳೇದಾಗುತ್ತೆ. ನಮ್ಮ ಮಕ್ಕಳಿಗೆ ಮುಂದೆ ಎಜುಕೇಶನ್ಗೆ ಆಗಲಿ, ಒಂದು ನೌಕರಿಗೆ ಆಗಲಿ, ಒಂದು ಸೌಕರ್ಯ ಸಿಗುತ್ತೆ. ನಮ್ಮಲ್ಲೆಲ್ಲ ಇದ್ಕೊಂಡು ಹೊರಗಡೆ ಇರೋದ್ರಿಂದ ಬಹಳ ಬಡವರಿಲ್ಲ, ಓದ್ಸಕ್ ಆಗ್ತಾ ಇಲ್ಲ. ನಾವೇನಾದ್ರೂ ಬಹಳ ತೊಂದರೆ ನಮ್ಮ ಸಮಾಜದಲ್ಲಿ ಇರುವಂತರು. ಯಾರೋ ಕೆಲವರು ಬಡವರು ಜನರು ವ್ಯಕ್ತಿವಂತರಾಗಿದ್ರೆ ಆಗಲ್ಲ. ಎಲ್ಲರಿಗೂ ಮುಟ್ಟಬೇಕಿದ್ರು. ಪ್ರತಿಯೊಬ್ಬರಿಗೆ ಮುಟ್ಲಿಕ್ಕಾಗಿನೇ ನಾವೀಗ ಒಂದು ಪ್ರೆಸ್ ಮೀಟ್ ಕರೆದಿದ್ದೀವಿ. 14ನೇ ತಾರೀಕು ದಯವಿಟ್ಟು ಎಲ್ಲಾ ಕರ್ನಾಟಕದ ಸಮಸ್ತ ಮಡಿವಾಳರು ಎಲ್ಲರೂ ಬಂದು ಸೇರಿ ಇದನ್ನ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕಂತೇಳಿ ನಮ್ಮ ಇದರಿಂದ ನಾವು NK ಹನುಮಂತಪ್ಪ ಅಂತೇಳಿ ರಾಜ್ಯಾಧ್ಯಕ್ಷರು ಮಡಿವಾಳ ಕುಲಬಂಧವರಿಗೆ ಪತ್ರಿಕಾ ಪ್ರಕಟಣೆ ಮೂಲಕ ತಿಳಿಸಿದ್ದೇನೆಂದರೆ 16/3/2026ರಂದು ಈ ನಮ್ಮ ಪರಿಶಿಷ್ಟ ಜಾತಿ ಬೃಹತ್ ಮಟ್ಟದ ಹೋರಾಟ ಫ್ರೀಡಂ ಪಾರ್ಕ್ನಲ್ಲಿ ನಡೆಯುತ್ತಿರುವುದರಿಂದ ನಮ್ಮ ಕರ್ನಾಟಕ ರಾಜ್ಯದ ಸಮಸ್ತ ಮಡಿವಾಳರು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕೆಂದು ನಿಮ್ಮ ಪತ್ರಿಕಾ ಪ್ರಕಟಣೆ ಮೂಲಕ ನಾನು ವಿನಂತಿಸಿಕೊಳ್ಳುತ್ತೇನೆ. ಹಾಗೂ ಈ ನಮ್ಮ ಜನಾಂಗದಲ್ಲಿ ಕೆಲವರು ಈ ಕಾರ್ಯಕ್ರಮಗಳಿಗೆ ಒಗ್ಗಟ್ಟಾಗಿ ಸೇರಿ ಮಾಡಬೇಕೆಂದು ಈ ಮೂಲಕ ನಿಮ್ಮಲ್ಲಿ ಕಳಕಳಿ ಮನವಿಯನ್ನು ಮಾಡುತ್ತೇನೆ.